ನಿನ್ನೆ ಸಂಜೆ ಮಲ್ಲಿಕಾರ್ಜುನ ಎಂಬ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿತ್ತು. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ನೆರ್ಣಾವಾಡಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ಈ ಕೊಲೆಗೆ ಸಂಬಂಧಿಸಿ ಈಗಾಗಲೇ 6 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಕೊಲೆ ಮಾಡಿ ಪರಾರಿಯಾಗಿರುವ ಪ್ರಮುಖ ಆರೋಪಿಗಳ ಬಂಧನಕ್ಕಾಗಿ ಮೃತನ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 9ರ ಮನ್ನಾ ಏಖೇಳಿ ಗ್ರಾಮದ ರಸ್ತೆ ತಡೆದು ಕುಟುಂಬಸ್ಥರಿಂದ ಪ್ರತಿಭಟನೆ ನಡೆಸಲಾಯಿತು. ಕೊಲೆ ಮಾಡಿದ ಪ್ರಮುಖ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ನ್ಯಾಯ ಕೊಡಿಸುವಂತೆ ಡಿವೈಎಸ್ಪಿ ನ್ಯಾಮೇಗೌಡರ ಕಾಲಿಗೆ ಬಿದ್ದ ವೃದ್ಧ ಮಹಿಳೆ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದ್ರು. ನಮಗೆ ದಬ್ಬಾಳಿಕೆ ಮಾಡ್ತಾರೆ ಪೊಲೀಸ್. ಬಾಯಿ ನಮ್ಮ ತಮ್ಮ ಆಗ್ಬೇಕ್ರಿ ಮಲ್ಲಪ್ಪ. ಅವ್ರಿಗೇನಪ್ಪ ಅಂದ್ರೆ ಹೊಲ್ದಾಗ ಏನಪ್ಪ ಅಂದ್ರೆ ಕೊಲೆ ಮಾಡ್ಯಾರ, ಅದಕ್ಕೆ ಸ್ಟ್ರೈಕ್ ಮಾಡತ್ತೀವಿ. ಎದ್ರ ಸಲಕಾಯ್ತು ಹೊಲ ಜಗಳದಲ್ಲಿ ಹೊಲದ ಬಲ್ಲಿ ಏನಪ್ಪ ಅಂದ್ರೆ ಅವರು ಬಾಜು ಹೊಲ್ದಾರ ಏನಪ್ಪ ಬಂದು ಅವ್ರೇನಪ್ಪ ಅಂದ್ರೆ 8-10 ಮಂದಿ ಆಗಿ ಇವ ಹಬ್ಬ 8-10 ಮಂದಿ ಬಂದು ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡಿ ಕೊಯ್ತಿ ಬಡ್ಗಿ ಅವ್ರು ತೊಗೊಂಡು ಹೊಡೆದ್ರಿ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.